ಬ್ರೋ, ಏನೋ ಹಾನೆಸ್ಟ್ ಆಗಿ ಏನೋ ಒಂದು ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಆಯ್ತಾ. ನಾನು ವಿಡಿಯೋಸ್ ಎಲ್ಲ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ಇದ್ರಲ್ಲಿ ವೇಟಿಂಗ್ ಪೀರಿಯಡ್ ಅಂತ ಬಂದಿದೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ. ಇಮಿಡಿಯೇಟ್ ಆಗಿ ಏನಾದ್ರೂ ಪ್ರಾಬ್ಲಮ್ ಆಯ್ತಪ್ಪ, ಅವಾಗೇನು? ನಾವು ಕಟ್ಟಿರೋ ಅಮೌಂಟ್ ವೇಸ್ಟ್, ನಾವು ಯೂಸ್ ಮಾಡ್ಕೊಳಕ್ಕೂ ಬರೋದಿಲ್ಲ, ವೇಸ್ಟ್ ಅಲ್ವಾ? ಕಂಪ್ಲೀಟ್ಲಿ ನಾನ್ ಸೆನ್ಸ್ ತಾನೇ ಇದು. ಬ್ರೋ, ನೀನ್ ಒಬ್ನೇ ಅಲ್ಲ, 90% ಜನ ಇದನ್ನೇ ಅನ್ಕೊಂಡಿರೋದು, ವೇಟಿಂಗ್ ಪೀರಿಯಡ್ ಅಂದ್ರೆ ಚೀಟಿಂಗ್ ಅಂತ. ಸೊ ಇವತ್ತು ನಾನು ಅದನ್ನ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ ಕೇಳ್ತೀನಿ, ಈಗ ಯಾರಿಗೋ ಒಬ್ನಿಗೆ ಸೀರಿಯಸ್ ಇಂಜುರಿ, ಸೀರಿಯಸ್ ಇಶ್ಯೂ ಏನೋ ಇದೆ. ಸೊ ಅವನು ಇವತ್ತು ಇಲ್ಲ ನಾಳೆ ಹೆಲ್ತ್ ಇನ್ಶೂರೆನ್ಸ್ ನ ಬೈ ಮಾಡಿಬಿಟ್ಟು ನಾಡಿದ್ದು 5 lakhs rupees ನ ಕ್ಲೈಮ್ ಮಾಡ್ತಾನೆ. ಕಟ್ಟಿರೋದೆಷ್ಟು? 10,000 rupees. ಕ್ಲೈಮ್ ಮಾಡ್ಕೊಳ್ಳೋದೆಷ್ಟು? 5 lakhs rupees. ಇಸ್ ಇಟ್ ಫೇರ್ ಫಾರ್ ಯು? ಹೌದು, ಕಂಪ್ನಿಗೆ ತುಂಬಾ ದುಡ್ಡು ಲಾಸ್ ಆಗುತ್ತೆ. ಬರೀ ಕಂಪ್ನಿಗೆ ಅಷ್ಟೇ ಲಾಸ್ ಅಲ್ಲ, ಹಾನೆಸ್ಟ್ ಪೀಪಲ್ ಯಾರ್ಯಾರು ಹೆಲ್ತ್ ಇನ್ಶೂರೆನ್ಸ್ ನ ಬೈ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಲಾಸ್ ಆಗುತ್ತೆ. ಯಾಕಂದ್ರೆ ಇದರಿಂದ ಆ ಹಾನೆಸ್ಟ್ ಪೀಪಲ್ ಗಳಿಗೆ ಪ್ರೀಮಿಯಂ ಜಾಸ್ತಿ ಆಗುತ್ತೆ, ಫ್ರಾಡ್ ಕೇಸಸ್ಗಳು ಜಾಸ್ತಿ ಆಗುತ್ತೆ, ಕೊನೆಗೆ ಸಿಸ್ಟಮ್ಮೇ ಕೊಲಾಪ್ಸ್ ಆಗೋಗುತ್ತೆ. ಸೊ ಹಾಗಾಗಿ ಇನ್ಶೂರೆನ್ಸ್ ಇರೋದು ಪ್ಲಾನ್ಡ್ ರಿಸ್ಕಿಗೋಸ್ಕರ ಅಲ್ಲ, ಪ್ರಾಬಬಿಲಿಟಿ ರಿಸ್ಕಿಗೋಸ್ಕರ. ಆದ್ರೂ ಡ್ಯೂರಿಂಗ್ ವೇಟಿಂಗ್ ಪೀರಿಯಡ್ ಎಮರ್ಜೆನ್ಸಿ ಏನಾದ್ರೂ ಆಯ್ತು ಅಂದ್ರೆ ಅವಾಗ ಏನ್ ಮಾಡಬೇಕು? ಗುಡ್ ಕ್ವಶನ್. ಯಾಕೆಂದ್ರೆ ತುಂಬಾ ಜನ ಇದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ನನ್ನ ಲಾಸ್ಟ್ ವಿಡಿಯೋಸ್ ಅಲ್ಲಿ ನೋಡಿ. ಯಾಕಂದ್ರೆ ವೇಟಿಂಗ್ ಪೀರಿಯಡ್ ಅನ್ನೋದು ಒಂದು ಸ್ಪೆಸಿಫಿಕ್ ಡಿಸೀಸಸ್ ಗಳಿಗೆ ಮಾತ್ರ ಮೆನ್ಷನ್ ಮಾಡಿರುವಂತದ್ದು, ಆಕ್ಸಿಡೆಂಟ್ಸ್ ಗಳಿಗೆ ಅಲ್ಲ. ಯಾವುದೇ ಆಕ್ಸಿಡೆಂಟ್ಸ್ ಎಮರ್ಜೆನ್ಸೀಸ್ ನಡೆದಾಗ ಅದು ಸ್ಟಿಲ್ ವೇಟಿಂಗ್ ಪೀರಿಯಡ್ ನಲ್ಲಿ ಕೂಡ, ವೇಟಿಂಗ್ ಪೀರಿಯಡ್ ಇದ್ರೂ ಇಲ್ಲದೆ ಇದ್ರೂ ನೀವು ಅದನ್ನ ಇಮಿಡಿಯೇಟ್ ಆಗಿ ಕ್ಲೈಮ್ ಮಾಡ್ಕೋಬಹುದು. ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ವೇನಲ್ಲಿ ನೀವು ಇನ್ಶೂರೆನ್ಸ್ ನ ಪ್ಲಾನ್ ಮಾಡಿದ್ರೆ ನಿಮಗೆ ಯಾವುದೇ ವೇಟಿಂಗ್ ಪೀರಿಯಡ್ ಇಂದ ತೊಂದರೆ ಆಗೋದಿಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಬೇಗ ತಗೊಳ್ಳಿ. ಇದರಿಂದ ನಿಮಗೆ ವೇಟಿಂಗ್ ಪೀರಿಯಡ್ ನ ರಿಸ್ಕ್ ಕಡಿಮೆ ಆಗುತ್ತೆ. ನೀವೆಷ್ಟು ಲೇಟ್ ಆಗಿ ಬೈ ಮಾಡ್ತಿರೋ ಅಷ್ಟು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ನಿಮಗೆ ವೇಟಿಂಗ್ ಪೀರಿಯಡ್. ಈಗ 2 years ಬ್ಯಾಕ್ ನಾವು ತಗೊಂಡಿದ್ರೆ ಇವಾಗ ನಾವು ಯಾವ್ದು ಬೇಕಾದ್ರೂ ಕ್ಲೈಮ್ ಮಾಡ್ಕೋಬಹುದು. ಸ್ಟಿಲ್ ಇದನ್ನ ರಿಗ್ರೆಟ್ ಮಾಡಬಾರ್ದು. ಇವತ್ತೇ ತಗೊಂಡು ಇನ್ನ 2 ವರ್ಷದಲ್ಲಿ ವೇಟಿಂಗ್ ಪೀರಿಯಡ್ ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ ಏನೇ ರಿಸ್ಕ್ ಬರ್ಲಿ ನೋಡ್ಕೊಳೋಣ ಅಲ್ವಾ? ಕರೆಕ್ಟ್ ಆಗಿ ಹೇಳಿದೆ ಬ್ರೋ. ಇದೇ ತರ ಎಲ್ಲಾ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಈ ತರ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಇದ್ಬಿಟ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. That's why iOS by Abhishek started to share everything about finance to everybody. Still fear of waiting period? You will never protect your family.